ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2026 ದಸರಾದಲ್ಲಿ ವೈಭವಯುತ ಕಂಬಳ ಉತ್ಸವಕ್ಕೆ ಸಿದ್ಧತೆ ನಡೆದಿದೆ. ಅಕ್ಟೋಬರ್ 18 ಮತ್ತು 19ರಂದು ನಡೆಯಲಿರುವ ಕಂಬಳ ಕ್ರೀಡೆಗೆ 130 ಜೋಡಿ ಕೋಣಗಳ ನೋಂದಣಿಯಾಗಿದೆ. ಮೈಸೂರಿನ ಸಾತ್ಗಳ್ಳಿ ರಿಂಗ್ ರಸ್ತೆ ಸಮೀಪ ವೇಟಿಯು ಹತ್ತಿರದ ಜಾಗದಲ್ಲಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕೋಣಗಳ ಓಟದ ಗದ್ದೆ ಹದಗೊಳಿಸುವ ಕೆಲಸ ಆರಂಭಗೊಂಡಿದೆ. ಕೋಣಗಳ ಓಟಕ್ಕಾಗಿ ಟ್ರ್ಯಾಕ್ ನಿರ್ಮಾಣ ಕಾರ್ಯವೂ ಕೂಡ ಶುರುವಾಗಿದೆ. ವಿರೋಧದ ನಡುವೆಯೂ ಟ್ರ್ಯಾಕ್ ನಿರ್ಮಾಣ ಮಾಡುತ್ತಿರುವಂತಹ ಕ್ರೀಡಾ ಇಲಾಖೆ ಈ ಹಿಂದೆ 40ಕ್ಕೂ ಹೆಚ್ಚು ಮರಗಳನ್ನು ಕಡಿದಿದ್ದ ಕ್ರೀಡಾ ಇಲಾಖೆ ಕಂಬಳದ ವಿರುದ್ಧ ಪ್ರತಿಭಟನೆ ಮಾಡಿದ್ರು ರೈತ ಸಂಘಟನೆಗಳು, ಪರಿಸರವಾದಿಗಳು. ಇದೀಗ ಕಂಬಳದ ಟ್ರ್ಯಾಕ್ ನಿರ್ಮಾಣದ ಕಾರ್ಯ ಆರಂಭಗೊಂಡಿದೆ. ಯಶಸ್ವಿ ಆಯೋಜನೆಗಾಗಿ ವಿವಿಧ ಕಂಬಳ ಸಮಿತಿಗಳ ಸಭೆ ನಡೆಸಿ ರೂಪುರೇಷೆಯನ್ನು ಸಿದ್ಧತೆ ಮಾಡಿಕೊಂಡಿದ್ದಾರೆ. ದಸರಾದಲ್ಲಿ ವೈಭವಯುತ ಕಂಬಳ ಉತ್ಸವ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇತ್ತು. ಕಾರಣ ಕರಾವಳಿಯಲ್ಲಿ ನಡೆಸುವಂತ ಕಂಬಳವನ್ನ ಮೈಸೂರಲ್ಲಿ ನಡೆಸೋದು ಬೇಡ, ಮೈಸೂರು ದಸರಾಗೆ ಫೇಮಸ್ಸು, ಹಂಗೆ ಇರಲಿ ಅಂತ. ಬಟ್ ವಿರೋಧದ ನಡುವೆನೂ ಕೂಡ 40ಕ್ಕೂ ಹೆಚ್ಚು ಮರಗಳನ್ನು ಕಡಿದು ಈಗಾಗಲೇ ಕಂಬಳಕ್ಕೆ ಬೇಕಾಗಿರುವಂಥ ಟ್ರ್ಯಾಕ್ ನಿರ್ಮಾಣಗೊಂಡಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಿಗೆ ಮೈಸೂರು ದಸರಾದಲ್ಲಿ ಈ ಬಾರಿ ವೈಭವಯುತ ಕಂಬಳ ನೆರವೇರುತ್ತೆ ಅನ್ನೋದು ಈಗ ಕಾಯಂ ಆಗಿದೆ. ಎಷ್ಟೇ ಪರಿಸರವಾದಿಗಳಾಗಲಿ, ರೈತ ಸಂಘಟನೆಗಳಾಗಲಿ ವಿರೋಧ ವ್ಯಕ್ತಪಡಿಸಿದ್ರು ಕೂಡ, ಅಂದರೆ ಕಂಬಳ ಕರಾವಳಿ ಕ್ರೀಡೆ ಆಗಿದ್ರೂ ಕೂಡ ಅದನ್ನು ರಾಜ್ಯದಾದ್ಯಂತ ಪಸರಿಸಬೇಕು, ಮೈಸೂರು ದಸರಾಗೆ ಬರುವಂಥ ದೇಶ ವಿದೇಶಗಳ ಪ್ರವಾಸಿಗರಿಗೂ ಕೂಡ ಇದ್ರ ಬಗ್ಗೆ ತಿಳಿಸ್ಪಡಿಸಬೇಕು ಅನ್ನುವಂಥ ಕಾರಣಕ್ಕೆ ಈ ಒಂದು ವೈಭವಯುತ ಕಂಬಳವನ್ನು ಮೈಸೂರು ದಸರಾದಲ್ಲೂ ಕೂಡ ಪರಿಚಯಿಸುವಂಥ ಕೆಲಸಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಯಶಸ್ವಿಯಾಗಿ ನಡೀಲಿ ಅನ್ನೋ ಕಾರಣಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಈಗಾಗಲೇ ಕ್ರೀಡಾ ಇಲಾಖೆ ಮಾಡಿಕೊಳ್ತಾ ಇರೋದು. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಅಲ್ಲೇ ಇದ್ದು ಟ್ರ್ಯಾಕ್ಗಳ ನಿರ್ಮಾಣ ಇರ್ಬೋದು, ಕೋಣಗಳ ನೋಂದಣಿ ಕಾರ್ಯ ಇದೆಲ್ಲವೂ ಕೂಡ ನಡೀತಾ ಇದೆ.